ಆತ್ಮೀಯರೇ, ನಾನು ದೊಡ್ಡಬಸಪ್ಪ ಬಿ, ನಿವೃತ್ತ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕನಾಗಿದ್ದು ತಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನೀರಿನೊಂದಿಗೆ ಸೋಡಿಯಂ ಲೋಹದ ವರ್ತನೆ ಕುರಿತು ಪ್ರಯೋಗವನ್ನ ಮಾಡೋಣ. ಈ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳು ಅಂತಂದ್ರೆ ಮುಖ್ಯವಾಗಿ ಸೋಡಿಯಂ ಲೋಹ, ಒಂದು ಪ್ಲಾಸ್ಟಿಕ್ನ ಬಾಕ್ಸ್, ನೀರು, ಕೆಂಪು ಲಿಟ್ಮಸ್ ಪೇಪರ್, ಒಂದು ಕಡ್ಡಿ, ಪ್ರನಾಳದ ಹಿಡಿಕೆ ಟೆಸ್ಟ್ ಟ್ಯೂಬ್ ಹೋಲ್ಡರ್, ಪ್ರನಾಳಗಳು, ಮ್ಯಾಚ್ ಬಾಕ್ಸ್, ಕ್ಯಾಂಡಲ್, ಒಂದು ಮೊಳೆ ಅಥವಾ ಚೂಪಾದ ಸ್ಕ್ರೂ ಡ್ರೈವರ್, ಒಂದು ಚಾಕು. ಮೊದಲಿಗೆ ಈ ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ನೀರನ್ನ ಹಾಕೊಳ್ಬೇಕು. ಈ ನೀರು ಆಮ್ಲೀಯನೂ ಆಗಿರಬಾರ್ದು, ಪ್ರತ್ಯಾಮ್ಲೀಯನೂ ಆಗಿರಬಾರ್ದು, ತಟಸ್ಥವಾಗಿರ್ಬೇಕು. ಅದಕ್ಕೆ ಇಲ್ಲೊಂದು ಪರೀಕ್ಷೆಯನ್ನ ಮಾಡೋಣ. ಇಲ್ಲಿ ನಾನು ಒಂದು ಕೆಂಪು ಲಿಟ್ಮಸ್ ಪೇಪರ್ ಅನ್ನ ನೀರಿನಲ್ಲಿ ಅದ್ದುತ್ತೀನಿ. ಅದರ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗಬಾರ್ದು. ನೋಡಿ, ಯಾವುದೇ ಬದಲಾವಣೆ ಆಗಿಲ್ಲ. ಸೊ ಆ ನೀರು ತಟಸ್ಥವಾಗಿದೆ ಅಂತ ಇದರಿಂದ ಗೊತ್ತಾಗುತ್ತೆ. ಓಕೆ, ಈಗ ಈ ನೀರಿನಲ್ಲಿ ಸೋಡಿಯಂ ಲೋಹದ ಚೂರುಗಳನ್ನ ಹಾಕೋಣ. ಈ ಸೋಡಿಯಂ ಲೋಹ ಸಾಬೂನಿನಂತೆ ಮೆದುವಾಗಿರ್ತದೆ. ಇದನ್ನ ನಾವು ಸುಲಭವಾಗಿ ಕಟ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿಕ್ಕೆ ಬರ್ತದ. ಅಂತಹ ಒಂದು 4-5 ಚೂರುಗಳನ್ನ ನಾನು ಈಗಾಗಲೇ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಚೂರುಗಳನ್ನ ನಾನು ನೀರಿಗೆ ಹಾಕ್ತೀನಿ. ಹೇಗೆ ಸೋಡಿಯಂ ಲೋಹವು ನೀರಿನೊಂದಿಗೆ ಅತಿ ಶೀಘ್ರವಾಗಿ ವರ್ತಿಸ್ತದ ಅನ್ನೋದನ್ನ ತಾವು ಗಮನಿಸಿ. ನೋಡಿ, ಸ್ವಲ್ಪ ಜೂಮ್ ನಲ್ಲಿ ಇಟ್ಟು ನಾನು ತೋರಿಸ್ತಾ ಇದ್ದೀನಿ. ಈಗ ನೋಡಿ ನೋಡಿ ಸ್ನೇಹಿತರೆ, ಅತ್ಯಂತ ಶೀಘ್ರವಾಗಿ ಸೋಡಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದೆ. ಆಮೇಲೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನ ಉಂಟು ಮಾಡುತ್ತೆ. ನೋಡಿ, ಬಹಳಷ್ಟು ಸೋಡಿಯಂ ಅನ್ನ ಹಾಕಬಾರ್ದು, ಸ್ಫೋಟ ಆಗ್ತಕ್ಕಂತಹ ಸಾಧ್ಯತೆ ಇರ್ತದೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ. ಈಗ ಒಂದು ಪ್ರನಾಳದಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಸೋಡಿಯಂ ಲೋಹದ ಚೂರನ್ನ ಹಾಕಿ ಅಲ್ಲಿ ಬಿಡುಗಡೆ ಆಗ್ತಕ್ಕಂಥ ಹೈಡ್ರೋಜನ್ ಅನಿಲವನ್ನ ಪ್ರನಾಳದ ಮೇಲೆ ಮತ್ತೊಂದು ಪ್ರನಾಳವನ್ನ ಬೋರಲ್ಲಿ ಹಾಕಿ ಹಿಡಿದು ಸಂಗ್ರಹಿಸಿಟ್ಕೊಳ್ತೇನೆ. ಆಮೇಲೆ ಅದನ್ನ
ಉರಿಯುವ ಕ್ಯಾಂಡಲ್ಗೆ ಅಥವಾ ಉರಿಯುವ ಕಡ್ಡಿಯ ಸಮೀಪ ತೆಗೆದುಕೊಂಡು ಬರ್ತೀನಿ. ಅಲ್ಲಿ ಪಾಪ್ ಸೌಂಡ್ ಉಂಟಾಗುವುದನ್ನ ಗಮನಿಸಿ ಸ್ನೇಹಿತರೆ. ನಾನಿಲ್ಲಿ ಕ್ಯಾಂಡಲ್ ಅನ್ನ ಹೊತ್ತಿಸಿ ಇಟ್ಕೊಂಡಿದ್ದೀನಿ ನೋಡಿ. ನೋಡಿ ಸ್ನೇಹಿತರೆ, ಓ ಕೇಳಿಸಿಕೊಂಡ್ರಲ್ಲ ಸ್ನೇಹಿತರೆ, ಹೈಡ್ರೋಜನ್ ಅನಿಲ ವ್ಯಾಪಕ ದಹನಶೀಲ ಗುಣವನ್ನ ಹೊಂದಿರ್ತದ. ಅದಕ್ಕೆ ಶಾಖವನ್ನ ತಾಗಿಸಿದಾಗ ಅದು ಹೊತ್ತಿಕೊಂಡು ಉರಿದು ಅಪಾರ ಪ್ರಮಾಣದ ಅನಿಲವನ್ನ ಬಿಡುಗಡೆ ಮಾಡುವುದರಿಂದ ಅಲ್ಲಿ ಪಾಪ್ ಸೌಂಡ್ ಅಥವಾ ಪಟ್ ಅಂತಕ್ಕಂತಹ ಸೌಂಡ್ ಕೇಳಿ ಬರ್ತದ. ಇದೊಂದು ಬಹಿರುಷ್ಣ ಕ್ರಿಯೆಯಾಗಿದೆ. ಸೋಡಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಉಂಟು ಮಾಡ್ತದ. ಈ ಒಂದು ಪ್ಲಾಸ್ಟಿಕ್ಕಿನ ಬಾಕ್ಸ್ ನಲ್ಲಿ ಇರತಕ್ಕಂತಹ ದ್ರಾವಣ ಈಗ ನೀರಾಗಿ ಇರೋದಿಲ್ಲ, ಅದು ತಟಸ್ಥವಾಗಿ ಇರೋದಿಲ್ಲ, ಅದು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋ ಪ್ರತ್ಯಾಮ್ಲ ಆಗಿ ಬದಲಾಗಿರ್ತೈತೆ. ಅದನ್ನ ನಾವು ಟೆಸ್ಟ್ ಮಾಡಿ ನೋಡೋಣ. ಇದು ಕೆಂಪು ಲಿಟ್ಮಸ್ ಪೇಪರ್. ನಾನೀಗ ಈ ದ್ರಾವಣದಲ್ಲಿ ಅದ್ದುತ್ತೇನೆ ನೋಡಿ. ಹೇಗೆ ಕೆಂಪು ಲಿಟ್ಮಸ್ ಪೇಪರ್ ನೀಲಿ ಆತು ಅನ್ನೋದು. ಸೊ ಪ್ರತ್ಯಾಮ್ಲಗಳು ಯಾವಾಗಲೂ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣದಲ್ಲಿ ಪರಿವರ್ತಿಸ್ತವ. ಓಕೆ ಸ್ನೇಹಿತರೆ, ಈಗ ಇಲ್ಲಿ ಇರ್ತಕ್ಕಂತಹ ದ್ರಾವಣ ಯಾವುದು ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋ ಪ್ರತ್ಯಾಮ್ಲ. ಇದಕ್ಕೆ ನಾವು ಮತ್ತೊಂದು ಟೆಸ್ಟ್ ಅನ್ನು ಸಹಿತ ಮಾಡಬಹುದು. ಅದು ಫಿನಾಲ್ಫ್ಥಲೀನ್ ಅಂತಕ್ಕಂತಹ ಸೂಚಕ ಅಥವಾ ಇಂಡಿಕೇಟರ್ ಅನ್ನ ನಾವು ಪ್ರತ್ಯಾಮ್ಲಕ್ಕ ಹಾಕಿದ್ವಿ ಅಂತಂದ್ರೆ ಅಲ್ಲಿ ನೇರಳೆ ಅಥವಾ ಗುಲಾಬಿ ಬಣ್ಣಕ್ಕೆ ಪರಿವರ್ತನೆ ಆಗ್ತದೆ. ನಾನಿಲ್ಲಿ ಫಿನಾಲ್ಫ್ಥಲೀನ್ ದ್ರಾವಣವನ್ನ ಅಥವಾ ಸೂಚಕವನ್ನ ತೆಗೆದುಕೊಂಡಿದ್ದೇನೆ. ಇದು ಬಣ್ಣರಹಿತವಾಗಿರ್ತದೆ. ಇಲ್ಲಿ ಕೆಳಗಿರ್ತಕ್ಕಂಥ ಈ ಸೋಡಿಯಂ ಹೈಡ್ರಾಕ್ಸೈಡ್ ಸಹಿತ ಬಣ್ಣರಹಿತವಾಗ್ಯದ. ಇದರ ಕೆಲವು ಹನಿಗಳನ್ನ ನಾನು ಆ ಸೋಡಿಯಂ ಹೈಡ್ರಾಕ್ಸೈಡಿನ ದ್ರಾವಣಕ್ಕೆ ಹಾಕ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಓಕೆ. ಫಿನಾಲ್ಫ್ಥಲೀನ್ ಸೂಚಕವು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಗುಲಾಬಿ ಬಣ್ಣದಲ್ಲಿ ಬದಲಾಗುತ್ತದೆ. ಓಕೆ, ಎಸ್. ಈಗ ನೀರಿನೊಂದಿಗೆ ಸೋಡಿಯಂ ಲೋಹವು ವರ್ತಿಸಿದಾಗ ಅಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನ ನಾನು ತಿಳಿಸ್ಕೊಡ್ತೇನೆ ನೋಡಿ ಸ್ನೇಹಿತರೆ. ಸೋಡಿಯಂ Na ಪ್ಲಸ್ ನೀರು H2O. ಸೋಡಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ NaOH ಉಂಟಾಗ್ತತೆ ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತತೆ H2. ಈ ಸಮೀಕರಣವನ್ನ ನಾವು ಸರಿದೂಗಿಸಿದಾಗ 2Na ಪ್ಲಸ್ 2H2O ಇಸ್ ಈಕ್ವಲ್ ಟು 2NaOH. ಈ ರೀತಿ ಸೋಡಿಯಂ ನೀರಿನೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತದ. ಈ ಸೋಡಿಯಂ ಬಹಳಷ್ಟು ಕ್ರಿಯಾಶೀಲ ಲೋಹ ಆಗಿರುವುದರಿಂದ ಇದು ಗಾಳಿ ಮತ್ತು ನೀರಿನೊಂದಿಗೆ ಶೀಘ್ರವಾಗಿ ವರ್ತಿಸುವುದರಿಂದ ಯಾವಾಗಲೂ ಇದನ್ನ ಸೀಮೆ ಎಣ್ಣೆಯಲ್ಲಿ ಅಥವಾ ಪ್ಯಾರಾಫಿನ್ ಲಿಕ್ವಿಡ್ ನಲ್ಲಿ ಸಂಗ್ರಹಿಸಿ ಇಟ್ಟಿರುತ್ತಾರೆ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಹೊಸ ಪ್ರಯೋಗದೊಂದಿಗೆ ನಾನು ತಮ್ಮೆದುರಿಗೆ ಬರುತ್ತೇನೆ. ಧನ್ಯವಾದಗಳು ಮತ್ತೊಮ್ಮೆ.